Morning students, welcome to economics classes. Myself R.S. Bugdigatti, lecturer in economics, KLE College of Commerce, Raibad. Today we will going to discuss about the syllabus of 5th semester. In the 5th semester we will going to discuss about the syllabus like this: small business and economic development. ಸ್ಮಾಲ್ ಬಿಸ್ನೆಸ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ಸಣ್ಣ ವ್ಯವಹಾರ ಮತ್ತು ಆರ್ಥಿಕ ಅಭಿವೃದ್ಧಿ. ಇದು ನಿಮ್ಮ 5ನೇ ಸೆಮಿಸ್ಟ್ರಿಗೆ ಇರುವಂಥ ಸಿಲಬಸ್ನ ಹೆಸರು. ಈ ಒಂದು ಸಿಲಬಸ್ನಲ್ಲಿ ಇನ್ ದ್ಯಾಟ್ ಸಿಲಬಸ್ ದೇರ್ ಆರ್ 5 ಯೂನಿಟ್ಸ್. ಒಟ್ಟಾರೆಯಾಗಿ 5 ಘಟಕಗಳಿದ್ದಾವೆ. ಅವು ಮುಖ್ಯವಾಗಿ 1ನೇ ಘಟಕ ದ ಫಸ್ಟ್ ಯೂನಿಟ್ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್, ಅತಿ ಸಣ್ಣ ಮತ್ತು ಮಧ್ಯಮ ಉದ್ದಿಮೆಗಳು ಅಂತಕ್ಕಂಥದ್ದು ಒಂದನೇದ್ದು. ಇದು 1ನೇ ಘಟಕದಲ್ಲಿ ನೋಡ್ತೀವಿ ನಾವು. ಯೂನಿಟ್ ನಂಬರ್ 2 ಸ್ಟಾರ್ಟಿಂಗ್ ಎ ನ್ಯೂ ಬಿಸ್ನೆಸ್. ಹೊಸ ಉದ್ದಿಮೆಯನ್ನು ಸ್ಥಾಪಿಸುವುದು, ಇದು 2ನೇ ಘಟಕದಲ್ಲಿ ನಾವು ಓದ್ತೀವಿ. ಅದೇ ರೀತಿಯಾಗಿ ದ ಥರ್ಡ್ ಯೂನಿಟ್ ಸೋರ್ಸಸ್ ಆಫ್ ಫೈನಾನ್ಸ್. ಇನ್ ದ ಥರ್ಡ್ ಯೂನಿಟ್ ಯು ವಿಲ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಸೋರ್ಸಸ್ ಆಫ್ ಫೈನಾನ್ಸ್, ಹಣಕಾಸಿನ ಮೂಲಗಳು ಅಂತಕ್ಕಂಥದ್ದನ್ನು ಓದ್ತೀವಿ. ಅದೇ ರೀತಿಯಾಗಿ 4ನೇ ಘಟಕ ಇನ್ ದ ಫೋರ್ತ್ ಯೂನಿಟ್ ದಟ್ ಈಸ್ ಕ್ರಿಯೇಟಿವಿಟಿ, ದಟ್ ಈಸ್ ಸೃಜನಾತ್ಮಕತೆ ಅಂತ ಕರಿತೀವಿ ನಾವು ಅಂತಕ್ಕಂಥದ್ದು. ಅದು ನಾವು 4ನೇ ಘಟಕದಲ್ಲಿ ಓದ್ತೀವಿ. ಅದೇ ರೀತಿಯಾಗಿ 5ನೇ ಘಟಕ ಅಂತ ಹೇಳ್ತೀವಿ. 5ನೇ ಘಟಕ ಮುಖ್ಯವಾಗಿ ರೋಲ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಪ್ರಮೋಟಿಂಗ್ MSME ಅಂತಕ್ಕಂಥದ್ದು ಕೂಡ ಇದೆ. ಏನು ಈ ಸಂಸ್ಥೆಗಳೇನಿದ್ದಾವೆ ಅವು MSMEಯನ್ನು ಹೇಗೆ ಪ್ರಮೋಟ್ ಮಾಡ್ತವೆ, ಅವುಗಳ ಬೆಳವಣಿಗೆಗೆ ಹೇಗೆ ಸಹಾಯ ಮಾಡ್ತವೆ ಅಂತಕ್ಕಂಥದ್ದನ್ನು ನಾವು ಈ ಒಂದು 5 ಘಟಕಗಳಲ್ಲಿ ನೋಡ್ತೀವಿ. ಮುಖ್ಯವಾಗಿ ಎಷ್ಟು ಘಟಕಗಳಿದ್ದಾವೆ ನಿಮ್ಮ ಒಂದು ಸಿಲಬಸ್ನಲ್ಲಿ? 5 ಘಟಕಗಳಿದ್ದಾವೆ. 1ನೇದ್ದು, 2, 3, 4, 5 ಅಂತಕ್ಕಂಥದ್ದು. ಆ ಒಂದು ಘಟಕಗಳು ಒಳಗೊಂಡಿರ್ತಕ್ಕಂಥ ಅಂಶಗಳನ್ನು ಒಂದೊಂದಾಗಿ ನಾವು ವಿಶ್ಲೇಷಿಸೋಣ. In the first unit, that is micro, small and medium enterprises. In the micro, small and medium enterprises, we are going to find the what? ಮೀನಿಂಗ್ ಆಫ್ ದೀಸ್ ಅಂತಕ್ಕಂಥದ್ದು ಇದೆ. ಇವುಗಳ ಒಂದು ಅರ್ಥ ಇದೆ, ಅದ್ರ ಜೊತೆಗೆ ಇವುಗಳ ಮಹತ್ವ ಏನಿದೆ, ಈ ಒಂದು ಅತಿ ಸಣ್ಣ ಮಧ್ಯಮ ಕೈಗಾರಿಕೆಗಳ ಮಹತ್ವ ಏನಿದೆ ಅಂತಕ್ಕಂಥದ್ದನ್ನು ನೋಡ್ತೀವಿ ಅಂತಕ್ಕಂಥದ್ದು ಭಾರತದ ಅರ್ಥವ್ಯವಸ್ಥೆಗೆ ಅನುಗುಣವಾಗಿ. ಅದೇ ರೀತಿಯಾಗಿ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥ ಅಂಶಗಳನ್ನು ಕೂಡ ಈ ಒಂದು ನಾವು ಘಟಕದಲ್ಲಿ ಓದ್ತೀವಿ. ಎಕನಾಮಿಕ್ ಡೆವಲಪ್ಮೆಂಟ್, ಈ ಎಕನಾಮಿಕ್ ಡೆವಲಪ್ಮೆಂಟ್ ಬಗ್ಗೆ ಇರುವಂಥ ಅರ್ಥ ಏನು, ಅದರ ಮುಖಾಂತರ ಅದರ ಪ್ರಕ್ರಿಯೆ ಏನು. ಎಕನಾಮಿಕ್ ಡೆವಲಪ್ಮೆಂಟ್, ದೇರ್ ಮೀನಿಂಗ್ ಆ್ಯಂಡ್ ಪ್ರೊಸೆಸಸ್ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ ಫಸ್ಟ್ ಯೂನಿಟ್. ದಿಸ್ ಈಸ್ ದಿ ಫಸ್ಟ್ ಯೂನಿಟ್ that has included. In the second unit that is the starting a new business. ಹೊಸ ಉದ್ದಿಮೆಯನ್ನು ಸ್ಥಾಪಿಸುವುದು ಅಂತ ಹೇಳ್ತೀವಿ ನಾವು. ಹೊಸ ಉದ್ದಿಮೆಯನ್ನು ಸ್ಥಾಪಿಸುವುದು ಅಂತಕ್ಕಂಥ ಅಂಶದಲ್ಲಿ ಆ ಒಂದು ಘಟಕದಲ್ಲಿ ನಾವು ಏನು ಓದ್ತೀವಿ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ ಈಗ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಘಟಕದಲ್ಲಿ ಸರ್ಚ್ ಫಾರ್ ಎ ಬಿಸ್ನೆಸ್ ಐಡಿಯಾ ಅಂತಕ್ಕಂಥದ್ದು. ಸರ್ಚ್ ಫಾರ್ ಎ ಬಿಸ್ನೆಸ್ ಐಡಿಯಾ ಅಂತಂದರೆ ವ್ಯವಹಾರಕ್ಕೆ ಬೇಕಾಗಿರ್ತಕ್ಕಂಥ ಕಲ್ಪನೆಯನ್ನು ಹುಡುಕುವುದು ಅಂತಕ್ಕಂಥದ್ದು ಹೇಳ್ತೀವಿ. ಈ ಒಂದು ಘಟಕದಲ್ಲಿ ಅದನ್ನು ನಾವು ಓದ್ತೀವಿ. ಅದೇ ರೀತಿಯಾಗಿ ಕಾನ್ಸೆಪ್ಟ್ಸ್ ಆಫ್ ಪ್ರೊಜೆಕ್ಟ್ ಅಂತಕ್ಕಂಥದ್ದನ್ನು ಓದ್ತೀವಿ ಅಂತಕ್ಕಂಥದ್ದು. ಯೋಜನೆಯ ಪರಿಕಲ್ಪನೆ ಅಂತಕ್ಕಂಥದ್ದು ಈ ಒಂದು ಘಟಕದಲ್ಲಿ ಓದ್ತೀವಿ ನಾವು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರೊಜೆಕ್ಟ್ ಐಡೆಂಟಿಫಿಕೇಷನ್, ಗುರುತಿಸುವಿಕೆ ಅಂತಕ್ಕಂಥದ್ದನ್ನು ನಾವು ಯೋಜನೆಯನ್ನು ಗುರುತಿಸುವಿಕೆ ಅಂತಕ್ಕಂಥದ್ದನ್ನು ಕೂಡ ನಾವೊಂದು ಈ ಘಟಕದಲ್ಲಿ ಓದ್ತೀವಿ. ಅದೇ ರೀತಿಯಾಗಿ ಆ ಒಂದು ಯೋಜನೆಯನ್ನು ಫಾರ್ಮುಲೇಟ್ ಹೇಗೆ ಮಾಡೋದು ಅಥವಾ ಜಾರಿಗೆ ಹೇಗೆ ತರೋದು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಈ ಘಟಕದಲ್ಲಿ ಕೊನೆಯದಾಗಿರ್ತಕ್ಕಂಥ ಕಲ್ಪನೆ ರಿಪೋರ್ಟ್ ಅಂತಕ್ಕಂಥದ್ದು ಇದೆ. ಇದು ಈ ಒಂದು 2ನೇ ಘಟಕದಲ್ಲಿ ಬರುವಂಥದ್ದು. ಯಾವುದು 2ನೇ ಘಟಕ? ಸ್ಟಾರ್ಟಿಂಗ್ ಎ ನ್ಯೂ ಬಿಸ್ನೆಸ್ ಅಂತಿದೆ. ಈ ಸ್ಟಾರ್ಟಿಂಗ್ ಎ ನ್ಯೂ ಬಿಸ್ನೆಸ್ನಲ್ಲಿ ಸರ್ಚ್ ಫಾರ್ ಎ ಬಿಸ್ನೆಸ್ ಐಡಿಯಾ, ಕಾನ್ಸೆಪ್ಟ್ಸ್ ಆಫ್ ಪ್ರೊಜೆಕ್ಟ್,
project identification and formulation and project report. We will going to discuss in the second unit. In the third unit, that is sources of finance. Sources of finance is the third unit in your syllabus. That is ಹಣಕಾಸಿನ ಮೂಲಗಳು ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ಹಣಕಾಸಿನ ಮೂಲಗಳು ಇದರಲ್ಲಿ ನಾವು ಏನು ಓದ್ತೀವಿ ಅಂತಕ್ಕಂಥದ್ದನ್ನು ನೋಡ್ತೀವಿ. ಅದೇ ರೀತಿಯಾಗಿ ಸೋರ್ಸಸ್ ಆಫ್ ಫೈನಾನ್ಸ್ದಲ್ಲಿ ಏನು ಬರ್ತದೆ ಅಂದರೆ ಇನ್ಸ್ಟಿಟ್ಯೂಷನಲ್ ಫೈನಾನ್ಸ್ ಅಂತಕ್ಕಂಥದ್ದು ಕೂಡ ಬರ್ತದೆ. ಇನ್ಸ್ಟಿಟ್ಯೂಷನಲ್ ಫೈನಾನ್ಸ್ ಟು MSMEs ಅಂತಕ್ಕಂಥದ್ದು, MSMEಗೆ ಇರುವಂಥ ಸಾಂಸ್ಥಿಕ ಹಣಕಾಸುಗಳನ್ನು ಒದಗಿಸುವ ಸಂಸ್ಥೆಗಳು ಯಾವುವು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು ಇನ್ಸ್ಟಿಟ್ಯೂಷನಲ್ ಫೈನಾನ್ಸ್ ಟು MSMEs. ಇನ್ ದ್ಯಾಟ್ SFCs ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಒಂದು ಏನು ಘಟಕದಲ್ಲಿ ಓದ್ತೀವಿ, ಸಿಲೆಬಸ್ ಬಂದಾಗ ಅದರ ಬಗ್ಗೆ ವಿವರಣೆಯನ್ನು ನೋಡೋಣ. ದಟ್ ಮೇ ಬಿ SFCs, ದಟ್ ಮೇ ಬಿ CEDO, that may be NSIC, that may be SI, DBI, that may be NISBUD, NISBUD, that may be SI, that may be Mudra Bank, that may be microfinance. These are the important institutionals to provide the finance to the small, micro and medium enterprises. This is the sources of finance. This is the third unit. That is, these are the important points covered by the third unit. ಈ ಒಂದು ಮುಖ್ಯ ಅಂಶಗಳನ್ನು ಮೂರನೇ ಘಟಕ ಒಳಗೊಂಡಿದೆ. ಅದೇ ರೀತಿಯಾಗಿ ನಾಲ್ಕನೇ ಘಟಕ ಕ್ರಿಯೇಟಿವಿಟಿ ಸೃಜನಾತ್ಮಕತೆ ಅಂತಕ್ಕಂಥದ್ದಿದೆ. ಈ ಒಂದು ನಾಲ್ಕನೇ ಘಟಕದಲ್ಲಿ ನಾವು ಸೃಜನಾತ್ಮಕತೆಯನ್ನು ಕುರಿತು ಓದ್ತೀವಿ ಅಂತಕ್ಕಂಥದ್ದು. ಯಾಕಂದರೆ ಯಾವುದೇ ಒಂದು ಉದ್ದಿಮೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಅಥವಾ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ನಮಗೆ ಕೆಲವೊಂದು ಕಲ್ಪನೆಗಳು ಅಥವಾ ಸೃಜನಾತ್ಮಕತೆ ಇರಬೇಕಾಗುತ್ತೆ ನಮಗೆ ಅಂತಕ್ಕಂಥ ಉದ್ದೇಶದಿಂದ ಏನಿರಬೇಕು ಅಂತಕ್ಕಂಥದ್ದು ಅಥವಾ ಕ್ರಿಯೇಟಿವಿಟಿ ಅಂದರೆ ಏನು ಅಂತಕ್ಕಂಥ ಅಂಶಗಳನ್ನು ನಿಮ್ಮ ಸಿಲೆಬಸ್ನಲ್ಲಿ ಹಾಕಿದ್ದಾರೆ. ಕ್ರಿಯೇಟಿವಿಟಿ ಸೃಜನಾತ್ಮಕತೆ. ಇಲ್ಲಿ ನಾವು ಓದ್ತಕ್ಕಂಥ ಅಂಶ ಏನು ಅಂತಕ್ಕಂಥದ್ದು ಹೇಳಿದರೆ ಸೋರ್ಸಸ್ ಆಫ್ ಕ್ರಿಯೇಟಿವಿಟಿ ಅಥವಾ ಕ್ರಿಯೇಟಿವಿಟಿ ಆಗಲಿಕ್ಕಿರುವಂಥ ಮೂಲಗಳು ಯಾವುವು ಅಂತಕ್ಕಂಥದ್ದನ್ನು ಓದ್ತೀವಿ. ಅದೇ ರೀತಿಯಾಗಿ ಸೋರ್ಸಸ್ ಆ್ಯಂಡ್ ಪ್ರೊಸೆಸ್ ಆಫ್ ಕ್ರಿಯೇಟಿವಿಟಿ ಅಂತಕ್ಕಂಥದ್ದನ್ನು ಕೂಡ ನಾವು ಓದ್ತೀವಿ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಯಾವುದು, ಇನ್ನೋವೇಷನ್ ಅಂತ ಹೇಳ್ತೀವಿ ನಾವು ಅಂತಕ್ಕಂಥದ್ದು. ಇನ್ನೋವೇಷನ್ ಅಂತಂದರೆ ಆವಿಷ್ಕಾರ ಅಂತಕ್ಕಂಥ ಕೂಡ ಹೇಳ್ತೀವಿ. ಅದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಉದ್ದಿಮೆಗೆ ಅಥವಾ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಬೇಕಾದ್ರೆ, ನೀವು ವ್ಯವಹಾರವನ್ನು ಕೈಗೊಳ್ಳಬೇಕಾದ್ರೆ ಬೇಕಾಗಿರ್ತಕ್ಕಂಥ ಅಂಶ ಅಂತ ಹೇಳ್ತೀವಿ ಅಂತಕ್ಕಂಥದ್ದು. ದಟ್ ಈಸ್ ಇನ್ನೋವೇಷನ್. ದೇರ್ ಸೋರ್ಸಸ್ ಆ್ಯಂಡ್ ಟೈಪ್ಸ್ ಅಂತಕ್ಕಂಥದ್ದು. ಇನ್ನೋವೇಷನ್ದು ಏನು ಮಾಡ್ತೀವಿ, ಇಲ್ಲಿಯೂ ಕೂಡ ಅದರ ಮೂಲಗಳನ್ನು ನೋಡ್ತೀವಿ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೋವೇಷನ್ದಲ್ಲಿ ಏನು ವಿಧಗಳಿದ್ದಾವೆ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು. ಇದು ಮುಖ್ಯವಾಗಿ ನಾಲ್ಕನೇ ಘಟಕ ಅಂತಕ್ಕಂಥದ್ದನ್ನು ಹೇಳ್ತೀವಿ ನಾವು ಅಂತಕ್ಕಂಥದ್ದು. ನಾಲ್ಕನೇ ಘಟಕ ಕ್ರಿಯೇಟಿವಿಟಿಯಲ್ಲಿ ಬರುವಂಥ ಅಂಶಗಳು ಅವು ಅಂತಕ್ಕಂಥದ್ದನ್ನು ನಾನು ಈಗಾಗಲೇ ಹೇಳಿದ್ದೇನೆ ನಿಮಗೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಘಟಕ 5 ಅಂತಕ್ಕಂಥದ್ದು ಕೂಡ ಹೇಳ್ತೀವಿ. ಈ ಘಟಕ 5ರಲ್ಲಿ ನಾವೇನು ನೋಡ್ತೀವಿ ಅಂತಕ್ಕಂಥದ್ದು ಕೂಡ ಹೇಳ್ತೀವಿ. ರೋಲ್ ಅಂತಕ್ಕಂಥದ್ದನ್ನು ನೋಡ್ತೀವಿ. ರೋಲ್ ಅಂತಂದರೆ ಪಾತ್ರ ಅಂತಕ್ಕಂಥದ್ದು ಹೇಳ್ತೀವಿ. ಪಾತ್ರ ಯಾತ್ರದ್ದು ಅಂತ ಕೇಳಿದ್ರೆ ಇನ್ಸ್ಟಿಟ್ಯೂಷನಲ್ಸ್ ಪ್ರಮೋಟಿಂಗ್ MSMEs ಅಂತಕ್ಕಂಥದ್ದು ಯಾವ ಪಾತ್ರ ಇದೆ, ಅದಕ್ಕೆ MSMEsಗಳನ್ನು ಏನು ಮಾಡಲಿಕ್ಕೆ, ಪ್ರಮೋಟ್ ಮಾಡಲಿಕ್ಕೆ ಅಥವಾ ಬೆಳೆಸಲಿಕ್ಕೆ, ಅಭಿವೃದ್ಧಿಪಡಿಸಲಿಕ್ಕೆ ಯಾವ ಸಂಸ್ಥೆಗಳು ಪಾತ್ರ ವಹಿಸ್ತವೆ ಅಂತಕ್ಕಂಥದ್ದನ್ನು ನೋಡ್ತೀವಿ ಅಂತಕ್ಕಂಥದ್ದು. ಇದು 5ನೇ ಘಟಕ. ರೋಲ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಪ್ರಮೋಟಿಂಗ್ MSMEs ಅಂತ ಕೂಡ ಹೇಳ್ತೀವಿ. ಇದು 5ನೇ ಘಟಕದಲ್ಲಿ ಬರ್ತಕ್ಕಂಥದ್ದು. ಅದರಲ್ಲಿ ಯಾವ ಇನ್ಸ್ಟಿಟ್ಯೂಷನ್ಗಳು ಇದ್ದಾವೆ ಅಂತಕ್ಕಂಥದ್ದನ್ನು ಮುಖ್ಯವಾಗಿ ನೋಡಿದರೆ DIC ಅಂತಕ್ಕಂಥದ್ದು ಇದೆ. DIC ಪ್ರಮೋಟಿಂಗ್ ಇನ್ MSMEs ಅಂತಕ್ಕಂಥದ್ದು ಕೂಡ ಬರ್ತದೆ. ಅದೇ ರೀತಿಯಾಗಿ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಅಂತ ಹೇಳ್ತೀವಿ ನಾವು, ಕೈಗಾರಿಕಾ ವಸಾಹತುಗಳು ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಓದ್ತೀವಿ ಅಂತಕ್ಕಂಥದ್ದು ಕೂಡ ಹೇಳ್ತೀವಿ. ಕೈಗಾರಿಕಾ ವಸಾಹತು ಅಂದರೆ ಏನು, ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂದರೆ ಏನು ಅಂತಕ್ಕಂಥದ್ದು ಕೂಡ ಓದ್ತೀವಿ. ಅದ್ರ ಜೊತೆಗೆ ಸರ್ಕಾರ ಏನು ಪಾತ್ರವನ್ನು ಮಾಡ್ತದೆ, ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಇನ್ಸೆಂಟಿವ್ಸ್ ಅಂತಂದರೆ ಏನು ಪ್ರೇರೇಪಣೆಗಳನ್ನು ಕೊಡ್ತಾರೆ, ಮೋಟಿವೇಶನ್ಗಳು ಏನಿದ್ದಾವೆ ಅಥವಾ ಪ್ರಚೋದನೆಗಳು ಏನಿದ್ದಾವೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇನ್ಸೆಂಟಿವ್ಸ್, ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಇನ್ಸೆಂಟಿವ್ಸ್ ಅಂತಕ್ಕಂಥದ್ದು ನೋಡ್ತೀವಿ. ಫಾರ್ ದಿ ಪ್ರಮೋಷನ್ ಆಫ್ MSMEs ಅಂತಕ್ಕಂಥ ಕೂಡ ಹೇಳ್ತೀವಿ. ದೆನ್ ಪಾಲಿಸಿ ಫಾರ್ MSMEs ಅಂತಕ್ಕಂಥದ್ದು ಸರ್ಕಾರ
ಈ ಒಂದು MSMEಗಳಿಗೆ ಏನು ನೀತಿಗಳನ್ನು ಜಾರಿಗೆ ತಂದಿದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಒಟ್ಟಾರೆಯಾಗಿ ಈ 5ನೇ ಸೆಮಿಸ್ಟರ್ದಲ್ಲಿ ಇರತಕ್ಕಂಥ ಅಂಶಗಳು ಒಟ್ಟಾರೆಯಾಗಿ ಅಥವಾ ಘಟಕಗಳು ಒಟ್ಟಾರೆಯಾಗಿ 5. ದೇರ್ ಆರ್ 5 ಯೂನಿಟ್ಸ್ ಇನ್ ದ 5th semester syllabus, that is small business and economic development. In the first unit we people are going to find the micro, small and medium enterprises. In the second unit we will going to find the starting a new business, and third unit sources of finance, and in the fourth unit that is creativity. Then fifth unit role of institutions promoting MSMEs. ಇವು ನೀವು ಮುಖ್ಯವಾಗಿ ಕಲಿಯುವಂಥ ಅಂಶಗಳು. ಇವುಗಳನ್ನು ನಾವು ಕ್ಲಾಸ್ಗಳು ಪ್ರಾರಂಭವಾದಾಗ 1 by 1 ಅಂತಕ್ಕಂಥದ್ದು ಇದರ ಬಗ್ಗೆ ಡೀಟೇಲ್ ಆಗಿ ಓದೋಣ ಅಂತಕ್ಕಂಥದ್ದು. ಥ್ಯಾಂಕ್ ಯು.